ಹಾಯ್ ಹಲೋ ವೆಲ್ಕಮ್ ಟು ಮಹಾಲಕ್ಷ್ಮಿ ಲೈಫ್ ಸ್ಟೈಲ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ತುಂಬ ಚೆನ್ನಾಗಿರಬೇಕು ಅಂತ ಕೋರ್ಕೋತಾ ಇವತ್ತಿನ ನಮ್ಮ ಸೂಪರ್ ಹೆಲ್ದಿ ರೆಸಿಪಿ ಏನು ಅಂದರೆ ಅದೇ ಕ್ಯಾಲ್ಶಿಯಂ ಲಡ್ಡು. ಹಾಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಯಾರಾದರೂ ಆಗಿದ್ದರೆ ಖಂಡಿತವಾಗ್ಲೂ ಪ್ರತಿದಿನ ಈ ಥರ ಒಂದು ಲಡ್ಡು ತಿಂದರೆ ಅವರ ಹಾರ್ಮೋನ್ ಇಂಬ್ಯಾಲೆನ್ಸ್ ಕೂಡ ಹೋಗುತ್ತೆ. ಹಾಗೆ ಪೀರಿಯಡ್ಸ್ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದು ಕೂಡ ಕ್ಯೂರ್ ಆಗುತ್ತೆ. ಮತ್ತು ಲೇಟ್ ಮಾಡ್ದಿರಾ ಈ ರೆಸಿಪಿನ ನೋಡ್ಕೊಂಡು ಬರೋಣ ಬನ್ನಿ ಹೇಗೆ ಮಾಡೋದು ಅಂತ. ನೋಡಿ, ನಾನಿಲ್ಲಿ ಎಳ್ಳು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಬಿಳಿ ಎಳ್ಳಾದರೂ ತೊಗೋಬೋದು, ಹಾಗೆ ಕಪ್ಪೆಳ್ಳಾದರೂ ತೊಗೋಬೋದು. ನಿಮ್ಮ ಹತ್ರ ಯಾವುದು ಅವೈಲೇಬಲ್ ಆಗಿರುತ್ತೋ ಅದನ್ನು ತೊಗೊಳ್ಳಿ. ನಾನಿಲ್ಲಿ 250 ಗ್ರಾಮ್ಸಷ್ಟು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನೋಡಿ ಮಿಕ್ಸ್ ಸೀಡ್ಸು, ಅಂದರೆ ಇದರಲ್ಲಿ ಅಗಸೆ ಬೀಜ ಇರುತ್ತೆ, ಹಾಗೆ ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ ಎಲ್ಲನೂ ಬೀಜ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಾರೆ. ಇದನ್ನು ನಾನು ಒಂದು 100 ಗ್ರಾಮ್ಸಷ್ಟು ತೊಗೊಂಡಿದ್ದೀನಿ. ಇದೆಲ್ಲ ಸೂಪರ್ ಮಾರ್ಕೆಟ್ಸಲ್ಲೂ ಅವೈಲೇಬಲ್ ಆಗಿರುತ್ತೆ. ನೀವು ಬೇಕಾದರೆ ಸಪ್ರೇಟಾಗಿ ತೊಗೊಂಡು ಮಿಕ್ಸ್ ಮಾಡಿ ಇಟ್ಕೋಬೋದು. ನೋಡಿ, ನಾನು ಫಸ್ಟಾಗಿ ಈ ಎಳ್ಳನ್ನ ಫ್ರೈ ಮಾಡ್ಕೋತೀನಿ. ಇದು ಆಲ್ರೆಡಿ ರೋಸ್ಟೆಡ್ ಆಗಿದ್ರೂ ಕೂಡ ಇನ್ನೊಂದು ಸರಿ ನಾನು ನೀಟಾಗಿ ಫ್ರೈ ಮಾಡ್ಕೋತೀನಿ. ಯಾಕಂದರೆ ಇದು ಒಂದು ತಿಂಗಳಗಟ್ಟಲೆ ನಾವು ಇಟ್ಕೊಂಡು ತಿನ್ನೋದ್ರಿಂದ ಒಂದು ಸ್ವಲ್ಪನೂ ನೀರಿನ ಅಂಶ ಏನೂ ಇಲ್ದಿರ ತುಂಬಾ ಚೆನ್ನಾಗಿ ಫ್ರೈ ಮಾಡಬೇಕು. ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಅದರಲ್ಲಿರೋ ಗುಡ್ ಕಂಟೆಂಟ್ಸ್ ಏನಿದೆ ಅದೆಲ್ಲ ಬಾಡಿ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ಯಾವುದೇ ಸೀಡ್ಸ್ ನಟ್ಸ್ ಆಗಿರ್ಬೋದು ಅದನ್ನು ಫ್ರೈ ಮಾಡ್ಕೊಂಡು ತಿನ್ನಬೇಕು, ಇಲ್ಲ ಅಂದರೆ ಅದನ್ನು ಸೋಕಾದರೂ ಮಾಡಿಕೊಂಡು ತಿನ್ನಬೇಕು. ಅದಕ್ಕೋಸ್ಕರನೇ ಇದನ್ನು ಒಂದು ಸ್ವಲ್ಪ ಕೆಂಪಗಾಗೋ ಥರ ನಾನು ನೀಟಾಗಿ ಹುರ್ಕೊಂಡು ಇದನ್ನು ಸಪ್ರೇಟ್ ಪ್ಲೇಟಾಗೆ ತೆಗ್ದು ಇಟ್ಕೋತೀನಿ. ಈ ಥರ ಅದೇ ಥರ ನಾವು ನಾನು ಫಸ್ಟಾಗಿ ತೋರಿಸಿದ್ನಲ್ವ ಮಿಕ್ಸ್ ಸೀಡ್ಸ್, ಅದನ್ನು ಕೂಡ ಅಷ್ಟೇ ಇದೇ ಥರನೇ ನಾನು ಫ್ರೈ ಮಾಡಿ ಇಟ್ಕೋತೀನಿ. ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಹುರ್ಕೊಳ್ಳಿ. ಯಾಕಂದರೆ ಇದರಲ್ಲಿ ಎಲ್ಲ ಸೀಡ್ಸು ಮಿಕ್ಸ್ ಆಗಿರೋ ಕಾರಣ ಒಂದು ಸೀಡ್ಸು ದಪ್ಪ ಇರುತ್ತೆ, ಇನ್ನೊಂದು ಸೀಡ್ಸು ಸಣ್ಣ ಇರುತ್ತೆ ಅಲ್ವಾ. ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಲ್ವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಟ್ಲೀಸ್ಟ್ ಇದನ್ನು ಒಂದು 5 to 10 ಮಿನಿಟ್ಸ್ ಇದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ಳಿ. ಎಷ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಅಂದರೆ ಅದು ಚಿಟಪಟ ಅಂತ ಸೌಂಡ್ ಕೇಳಿಸ್ತಾ ಇರಬೇಕು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಚಿಟಪಟ ಅಂತ ಫ್ರೈ ಆಗಿದೆ. ಇವಾಗ ನಾನು ಸೇಮ್ ಅದೇ ತಟ್ಟೆಗೆ ನಾನು ಇದನ್ನು ತೆಗ್ದು ಇಟ್ಕೋತೀನಿ. ನೋಡಿ, ಇಷ್ಟ ಚೆನ್ನಾಗಿ ಫ್ರೈ ಆಗಬೇಕು. ಆವಾಗಲೇ ನಾವು ಏನು ತಿಂದ್ರೂ ಅದು ಬಾಡಿಗೆ ಅಬ್ಸರ್ವ್ ಆಗುತ್ತೆ. ಅದಕ್ಕೋಸ್ಕರನೇ ನೋಡಿ ಎರಡನ್ನೂ ಕೂಡ ನೀಟಾಗಿ ಫ್ರೈ ಮಾಡಿ ಈ ಥರ ತಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ಬೆಲ್ಲನೂ ಅಷ್ಟೇ 250 ಗ್ರಾಮ್ಸಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಅಂದರೆ 1/4 kg ಇರುತ್ತೆ. ಈ 1/4 kg ಬೆಲ್ಲಕ್ಕೆ ಒಂದು ಟೀ ಕುಡಿಯೋ ಲೋಟದಷ್ಟು ಮಾತ್ರ ನಾನಿಲ್ಲಿ ನೀರನ್ನ ಹಾಕೋತಾ ಇದ್ದೀನಿ. ಜಾಸ್ತಿ ಮಾತ್ರ ನೀರು ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಯಾಕಂದರೆ ನಾವು ಜಾಸ್ತಿ ನೀರು ಹಾಕಿದ್ರೆ ಏನಾಗುತ್ತೆ, ಪಾಕ ಕಟ್ಟಕ್ಕೆ ತುಂಬಾ ಟೈಮ್ ತೊಗೊಳುತ್ತೆ. ಅದಕ್ಕೋಸ್ಕರ ನಾನು ಒಂದು ಟೀ ಕುಡಿಯೋ ಲೋಟದಲ್ಲಿ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಬೆಲ್ಲನೆಲ್ಲ ನೀಟಾಗಿ ಕರಗಿ ಪಾಕ ಬರೋವರೆಗೂ ನಾನು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಯಾವುದಾದ್ರೂ ಹಬ್ಬ ಹರಿದಿನ ಏನಾದರೂ ಇರಬೇಕಾದ್ರೆ ನಾವು ಥರ ಸ್ವೀಟ್ಸ್ ಎಲ್ಲ ಮಾಡ್ತಾ ಇರ್ತೀವಿ. ಆವಾಗ ಈ ಥರ ಹೆಲ್ದಿಯಾಗಿರೋ ಸ್ವೀಟ್ಸ್ ಕೂಡ ಮಾಡಿ ನೈವೇದ್ಯಕ್ಕೆ ಇಡಿ, ತುಂಬಾ ಚೆನ್ನಾಗಿರುತ್ತೆ. ಸ್ನ್ಯಾಕ್ಸ್ಗೆ ಯಾರಾದರೂ ಮಕ್ಕಳು ಕೇಳಿದ್ರೆ ಆವಾಗಲೂ ಕೂಡ ನೀವು ಇದನ್ನು ಕೊಡ್ಬೋದು. ಏನಾದರೂ ವಯಸ್ಸಾಗಿರೋರಿಗೆ ಇಲ್ಲ ಮಕ್ಕಳಿಗೆ ಕೊಡ್ತಿದ್ದೀರಾ ಅಂದರೆ ಅವರು ನೀಟಾಗಿ ಅಗೆದು ತಿನ್ನೋದಿಲ್ಲ, ಸ್ವಲ್ಪ ಹಂಗಂಗೆ ತಿಂದ್ಬಿಡ್ತಾರೆ. ಆವಾಗ ಬಾಡಿ ಅಬ್ಸರ್ವ್ ಆಗೋದಿಲ್ಲ. ಸ್ವಲ್ಪ ಮಿಕ್ಸಿಗೆ ಒಂದು 2 ರೌಂಡ್ ತರಿದ್ಬಿಟ್ಟು ಬೇಕಾದರೆ ನೀವು ಅದನ್ನು ಕೂಡ ಹಾಕಿ ಮಿಕ್ಸ್ ಮಾಡ್ಕೋಬೋದು. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಪಾಕ ಎಲ್ಲ ಚೆನ್ನಾಗಿ ಇವಾಗ ಬೆಲ್ಲ ಎಲ್ಲ ಕರಗೋಗ್ಬಿಟ್ಟಿದೆ, ಪಾಕನೂ ಬಂದಿದೆ, ಕಲರ್ ಕೂಡ ಚೇಂಜ್ ಆಗಿದೆ, ನೋಡ್ತಿದ್ದೀರಾ ಅಲ್ವಾ. ನಾನಿವಾಗ ನೀರಿಗೆ ಹಾಕ್ಕೊಂಡು ಇದನ್ನು ಟೆಸ್ಟ್ ಮಾಡ್ಕೋತೀನಿ. ನೋಡಿ, ಈ ಥರ ಇದೆ. ಈ ಥರ ಸ್ವಲ್ಪ ನಾವು ಕೈಗೆ ಮುಟ್ಟು ನೋಡಿದ್ರೆ ಈ ಥರ ಗಂಟು ಕಟ್ಟೋ ಥರ ಆಗಬೇಕು. ಇಷ್ಟ ಆದರೆ ಸಾಕು. ಇವಾಗ ಲೋ ಫ್ಲೇಮ್ನ ಟರ್ನ್ ಮಾಡಿಕೊಂಡು ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವ ಸೀಡ್ಸು ಅದನ್ನೆಲ್ಲ ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡ್ಬಿಡಿ. ಲೋ ಫ್ಲೇಮಲ್ಲಿ ಫುಲ್ಲು ಟರ್ನ್ ಮಾಡಿಕೊಂಡು ಇದನ್ನು ನೀಟಾಗಿ ಪಾಕಕ್ಕೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಪಾಕಕ್ಕೆಲ್ಲ ಮಿಕ್ಸ್ ಮಾಡೋವರೆಗೂ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಏನಾದರೂ ನಿಮಗೆ ಪಾಕ ಇನ್ನೂ ಫುಲ್ಲು ಗಟ್ಟಿಯಾಗಿ ಬಂದ್ಬಿಡ್ತು ಅಂದರೆ ತಕ್ಷಣವೇ
ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ಟು ನೀವು ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇಲ್ಲ ಪಾಕ ಇನ್ನೂ ಬಂದಿಲ್ಲ ಅಂದರೆ ಇನ್ನೊಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡು ನೀವು ಪಾಕನ ಮಿಕ್ಸ್ ಮಾಡ್ಕೋಬೇಕು. ಜಾಸ್ತಿ ಮಾತ್ರ ಪಾಕ ಬರೋದಕ್ಕೆ ಬಿಡಬೇಡಿ, ಯಾಕಂದರೆ ತುಂಬಾ ಗಟ್ಟಿ ಆಗೋಗ್ಬಿಡುತ್ತೆ. ನಾವು ಲಡ್ಡು ಪ್ರಿಪೇರ್ ಮಾಡ್ತಾ ಇದ್ದೀವಲ್ವ, ಆಮೇಲೆ ಕಟ್ಟುವಾಗ ಕೂಡ ತುಂಬಾ ಕಷ್ಟಪಡಬೇಕಾಗತ್ತೆ, ತಿನ್ನಬೇಕಾದ್ರೂ ತುಂಬ ಗಟ್ಟಿಯಾಗಿ ಅನಿಸುತ್ತೆ. ಇಷ್ಟು ಪಾಕ ಬಂದರೆ ಸಾಕಾಗುತ್ತೆ ನೋಡಿ. ನಾನು ಇದು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಇದನ್ನು ಬಿಟ್ಬಿಡ್ತೀನಿ. 2 ಮಿನಿಟ್ಸ್ ಏನಾಗುತ್ತೆ ಅಂದರೆ ಅದು ಪಾಕ ಎಲ್ಲ ಸೀಡ್ಸ್ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡಿ ಒಂದು 2 ಮಿನಿಟ್ಸ್ ಬಿಟ್ಟಿದೆ, ಆಲ್ರೆಡಿ ಇದು ಗಟ್ಟಿಯಾಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ನಮಗೆ ಒಂದು ಸ್ವಲ್ಪ ಕೈಗೆ ಮುಟ್ಟುವಾಗ ಸ್ವಲ್ಪ ಬಿಸಿ ತಾಗಬೇಕು, ಅಷ್ಟುವರೆಗೂ ಬಿಟ್ಟರೆ ಸಾಕಾಗುತ್ತೆ. ಜಾಸ್ತಿ ಬಿಟ್ಬಿಟ್ರೆ ಏನಾಗುತ್ತೆ, ಅದು ಗಟ್ಟಿ ಆಗೋಗ್ಬಿಡುತ್ತೆ. ಆವಾಗ ನಾವು ಉಂಡೆ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೇ ಸ್ವಲ್ಪ ನಾವು ಮುದ್ದೆ ಕಟ್ಕೋತೀವಲ್ವ, ರಾಗಿ ಮುದ್ದೆ, ಅಷ್ಟು ಬಿಸಿ ಇದ್ದರೆ ಸಾಕಾಗುತ್ತೆ. ಆವಾಗ ಒಂದು ಸ್ವಲ್ಪ ತಣ್ಣೀರನ್ನ ಇಟ್ಕೊಂಡು ನೋಡಿ ಈ ಥರ ನೀಟಾಗಿ ರೌಂಡ್ ಬಾಲ್ ಮಾಡಿ ಪಕ್ಕಕ್ಕೆ ಎತ್ತಿಟ್ಕೊಳ್ಳಿ. ಹೇಗೆ ಬಂತು ಹಂಗೆ ನಾವು ರೌಂಡ್ ಮಾಡಿ ಇಟ್ಕೊಬಿಟ್ರೆ ಆಮೇಲೆ ಎಲ್ಲ ರೌಂಡ್ ಕಟ್ಟಿದ್ದಾದ್ಮೇಲೆ ಒಂದು ಸ್ವಲ್ಪ ತುಪ್ಪನ ಸವರ್ಕೊಂಡು ನಾವು ಕೈಗೆ ಉಂಡೆ ಮಾಡಿದ್ರೆ ಅದು ಶೈನಿಂಗಾಗೂ ಕೂಡ ಇರುತ್ತೆ, ಪರ್ಫೆಕ್ಟಾಗಿ ರೌಂಡಾಗಿ ಸಿಗುತ್ತೆ. ಬಿಸಿ ಆರೋಗೋದಕ್ಕಿಂತ ಮುಂಚೆನೇ ನಾವು ಈ ಥರ ಉಂಡೆಗಳನ್ನ ಮಾಡಿ ಪ್ರಿಪೇರ್ ಮಾಡಿ ಇಟ್ಕೋಬೇಕಾಗತ್ತೆ. ನಾನು ಅಷ್ಟೇ ಪ್ರತಿ ಯಾವುದಾದ್ರೂ ಹಬ್ಬ ಬಂದರೆ ನಾನು ಖಂಡಿತವಾಗ್ಲೂ ಇದೇ ಲಡ್ಡುನ ಪ್ರಿಪೇರ್ ಮಾಡ್ತೀನಿ. ಆರೋಗ್ಯಕ್ಕೂ ಒಳ್ಳೆಯದು, ಹಾಗೆ ನೈವೇದ್ಯಕ್ಕೆ ಕೂಡ ತುಂಬಾ ಫಟಾಫಟ್ ಅಂತ ರೆಡಿಯಾಗಿ ಹೋಗ್ಬಿಡುತ್ತೆ ಅಲ್ವಾ. ನೋಡಿ ನಾನು ಪ್ರತಿಯೊಂದು ಉಂಡೆನೂ ಈ ಥರ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಯಾರ್ಯಾರ ಮನೇಲಿ ಹೆಣ್ಮಕ್ಳಿದ್ದೀರೋ ಮತ್ತು ಕ್ಯಾಲ್ಶಿಯಂ ಯಾರಿಗಾದ್ರೂ ಲೋಪ ಇದೆಯೋ ಖಂಡಿತವಾಗ್ಲೂ ಅವರು ಪ್ರತಿದಿನವೂ ಈ ಲಡ್ಡುನ ತಿನ್ನಿ, ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಚಿಕ್ಕ ಮಕ್ಕಳು ಯಾರಾದರೂ ದೊಡ್ಡವರಿದ್ದರೆ ಖಂಡಿತವಾಗ್ಲೂ ಇದನ್ನು 1-2 ಸರಿ ಮಿಕ್ಸಿಗೆ ಹಾಕಿ ಒಂದು ಸ್ವಲ್ಪ ಪೌಡರ್ ಮಾಡಿ ಇದನ್ನು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಪ್ರತಿಯೊಂದು ಉಂಡೆನೂ ಈ ಥರ ಕಟ್ಕೊಂಡು ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪ ಸವರ್ಕೊಂಡು ಕೈಗೆ ಇನ್ನೊಂದು ಸರಿ ನಾನು ರೌಂಡಾಗಿ ಈ ಥರ ಕಟ್ಕೊತೀನಿ. ನೀವು ಕೂಡ ಅಷ್ಟೇ, ಇವಾಗ ಗಣೇಶ ಗೌರಿ ಹಬ್ಬ ಬರ್ತಾ ಇದೆ, ಖಂಡಿತವಾಗ್ಲೂ ಈ ಥರ ಲಡ್ಡುನ ಪ್ರಿಪೇರ್ ಮಾಡಿ ನೈವೇದ್ಯಕ್ಕೆ ಕೊಟ್ಟು ಹಾಗೆ ನಿಮ್ಮ ಮನೇಲಿರೋರಿಗೆಲ್ಲರಿಗೂ ಪ್ರತಿದಿನ ಒಂದೊಂದು ಲಡ್ಡುನ ಅವ್ರಿಗೂ ಕೊಡಿ. ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೊಳ್ಳಿ. ನೋಡಿ ಇಷ್ಟು ಚೆನ್ನಾಗಿ ನಾನು ಇಷ್ಟು ಕ್ವಾಂಟಿಟಿನಲ್ಲಿ ಪ್ರಿಪೇರ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ಬಂದಿದೆ. ಒಂದ್ಸರಿ ಕಂಪಲ್ಸರಿಯಾಗಿ ಈ ಕ್ಯಾಲ್ಶಿಯಂ ಲಡ್ಡು ಹಾಗೆ ಆರೋಗ್ಯಕರವಾಗಿರೋ ಲಡ್ಡು ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡಿಕೊಂಡು ಹೇಗೆ ಬಂತು ಅಂತ ನನಗೆ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ತುಂಬಾ ಆರೋಗ್ಯವಾಗಿರೋ ರೆಸಿಪಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ತಿನ್ನಿ. ಮತ್ತು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಮ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.